ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ವಿರೋಧಿಸಿ ಎನ್ಡಿಎ ಪಕ್ಷದಿಂದ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಎನ್ಡಿಎ ಕಚೇರಿಯಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದವರೆಗೆ ಪ್ರತಿಭಟನೆ ನಡೆಸಲಾಗಿತ್ತು. ಕೊರಟಗೆರೆ ಬಿಜೆಪಿ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಎತ್ತಿನ ಗಾಡಿ ಮತ್ತು ದ್ವಿಚಕ್ರ ವಾಹನದೊಂದಿಗೆ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಬೆಲೆ ಏರಿಕೆ ವಿರೋಧಿಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಇನ್ನು ಬಿಜೆಪಿ ಮಂಡಳದ ಮಾಜಿ ಅಧ್ಯಕ್ಷ ಪವನ್ ಮತ್ತು ಕೆಲ ಬಿಜೆಪಿ ಪಕ್ಷದ ಮುಖಂಡರು ಪ್ರತಿಭಟನೆಗೆ ಅಡ್ಡಿಪಡಿಸಿ ಪಟ್ಟಣದ ಎಸ್ಎಸ್ಆರ್ ವೃತ್ತದಲ್ಲಿ ಗಲಾಟೆಗೆ ಮುಂದಾದರು. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಕಟ್ಟಿದವರನ್ನೇ ಕಡೆಗಣಿಸಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಪೊಲೀಸ್ ಅಧಿಕಾರಿಗಳ ಮಧ್ಯಸ್ಥಿಕೆಯಿಂದ ಗಲಾಟೆ ತೆರವುಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಅನಿಲ್ ಕುಮಾರ್, ಜಿಲ್ಲಾಧ್ಯಕ್ಷ ಹನುಮಂತೇಗೌಡ, ತಾಲೂಕಾ ಅಧ್ಯಕ್ಷ ದರ್ಶನ್, ನರಸಿಂಹರಾಜು, ಸ್ವಾಮಿ, ದಯಾನಂದ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದ ಜನಸಾಮಾನ್ಯರಿಗೆ, ರೈತರಿಗೆ, ಸಾರ್ವಜನಿಕರಿಗೆ ಮತ್ತು ಗ್ರಾಹಕರಿಗೆ ಎಲ್ಲ ರೀತಿಯಿಂದಲೂ ತೊಂದರೆ ಆಗ್ತಾನೇ ಇದೆ. ನಿಮಗೆಲ್ಲರಿಗೂ ಗೊತ್ತಿದೆ, ಪೆಟ್ರೋಲಿನ ಬೆಲೆ ಇದ್ದಕ್ಕಿದ್ದಂತೆ ₹3 ಜಾಸ್ತಿ ಆಗುತ್ತೆ. ಡೀಸೆಲ್ನ ಬೆಲೆ ಇದ್ದಕ್ಕಿದ್ದಂತೆ ₹3.5 ಜಾಸ್ತಿ ಆಗುತ್ತೆ. ಯಾವ ರೀತಿಯ ಉದಾಹರಣೆಯನ್ನು ಕೊಡೋಕ್ಕೆ ಕಾಂಗ್ರೆಸ್ಸಿನ ಸರ್ಕಾರದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಹೊರಟಿದ್ದಾರೆ ಅಂತಕ್ಕಂಥದ್ದು ನಮ್ಮ ಜನಸಾಮಾನ್ಯರಿಗೆ ಯಕ್ಷ ಪ್ರಶ್ನೆ ಆಗಿದೆ. ಈ ರೀತಿ ಒಂದು ಮೋಟ್ರು ಪಂಪು TCನ ತಗೋಬೇಕಾದ್ರೆ ರೈತನಿಗೆ ₹2.5 ಲಕ್ಷ ಖರ್ಚಾಗ್ತಾ ಇದೆ. ಸ್ಟ್ಯಾಂಪ್ ಪೇಪರ್ ಬೆಲೆ ₹10-20 ಇದ್ದಂಥ ಬೆಲೆ ಇವತ್ತು ₹200, ₹100, ₹150 ಆಗಿದೆ. ಅನೇಕ ತರಕಾರಿ ಬೆಲೆ ರೇಟ್ ರೈಸ್ ಆಗಿದೆ. ಇವೆಲ್ಲದಕ್ಕೂ ಕಾರಣ ಯಾರು ಅಂತಂದ್ರೆ ಈಗಿನ ಕಾಂಗ್ರೆಸ್ಸಿನ ಸರ್ಕಾರ. ಎಲ್ಲಿಯವರೆಗೆ ಈ ಬೆಲೆ ಬೆಲೆಯನ್ನ ಇಳಿಸಲ್ವೋ ಅಲ್ಲಿವರೆಗೂ ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯಾದ್ಯಂತ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ BY ವಿಜಯೇಂದ್ರ ಅವರು ಕರೆಯನ್ನು ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಕೊರಟಗೆರೆಯಲ್ಲಿ ಏನು ಎತ್ತಿನ ಗಾಡಿಯ ಮೂಲಕ ಒಂದು ಎತ್ತಿನ ಬಂಡಿಯಲ್ಲಿ ಒಬ್ಬ ರೈತನ ಎಕ್ಸೆಲ್ ಸೂಪರ್ ಅನ್ನು ಹಾಕೊಂಡು ಇವತ್ತು ಪ್ರದರ್ಶನವನ್ನ, ಸಾಂಕೇತಿಕವಾದಂಥ ಹೋರಾಟವನ್ನು ನಾವು ಮಾಡಿದ್ದೇವೆ. 16 ಸೈಕಲ್ಗಳಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೇವೆ. ಇದನ್ನ ಮನಗಂಡು ರಾಜ್ಯ ಸರ್ಕಾರ ಕೂಡಲೇ ಬೆಲೆಯನ್ನ ಇಳಿಸದೆ ಹೋದ್ರೆ ಉಗ್ರವಾದಂಥ ಹೋರಾಟವನ್ನ ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಎರಡೂ ಪಕ್ಷಗಳು ಸೇರಿ ಹೋರಾಟವನ್ನ ಇಡೀ ರಾಜ್ಯದಾದ್ಯಂತ ಕೈಗೊಳ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡುವಂತ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ. ಇವತ್ತು ರಾಜ್ಯ ಸರ್ಕಾರ ಏನು ನಾವು ಗ್ಯಾರಂಟಿ ಕೊಡ್ತೀವಿ, ಒಂದು ಲೈಟ್ ಕಂಬ ಹಾಕಕ್ಕಾಗಿಲ್ಲ, ಒಂದು ರೋಡ್ ಮಾಡಕ್ಕಾಗಿಲ್ಲ, ಜನಸಾಮಾನ್ಯರಿಗೆ ಬೇಕಾದಂತ ಯಾವ ಅಭಿವೃದ್ಧಿ ಕಾರ್ಯ ಇಲ್ಲ, ಒಂದೇ ಒಂದು ಶಂಕುಸ್ಥಾಪನೆನೂ ಆಗಿಲ್ಲ. ಇದನ್ನ ನಾವು ನೋಡ್ಕೊಂಡು ಇರ್ಬೇಕಾ ಅಂತಕ್ಕಂಥದ್ದು ಜನಸಾಮಾನ್ಯರಿಗೆ ಎಕ್ಸ್ಟ್ರಾ ಪ್ರಶ್ನೆ. ಆಲ್ರೆಡಿ ಲೋಕಸಭಾ ಚುನಾವಣೆಯಲ್ಲಿ ಉತ್ತರವನ್ನ ಜನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅನ್ನ ಮನೆಗೆ ಕಳಿಸಿದ್ ಇನ್ನೂ ಅವರಿಗೆ ಅರ್ಥ ಆಗಲಿಲ್ಲ ಅಂತಂದ್ರೆ ಎಂಥ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ ಇದೆ ಅಂತಕ್ಕಂಥ ಜನಸಾಮಾನ್ಯರು ಅವರಿಗೆ ಬುದ್ಧಿ ಹೇಳೋಂಥ ಕಾಲ ಬಹಳ ಹತ್ರವಾಗಿದೆ. ನೀವು ಈ ಕೂಡಲೇ ಬೆಲೆಗಳನ್ನು ಇಳಿಸಬೇಕು, ಇಲ್ಲದೆ ಹೋದ್ರೆ ಉಗ್ರವಾದಂಥ ಹೋರಾಟವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಸಭೆಯ ಚುನಾವಣೆಯ ಫಲಿತಾಂಶ ಬಂದ ತಕ್ಷಣ ಸರ್ಕಾರ ರಚನೆ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತು ಅಂತ ಹೇಳಿದ್ರೆ, ಒಂದನೇದಾಗಿ ವಿದ್ಯುತ್ ದರವನ್ನು ಹೆಚ್ಚಿಗೆ ಮಾಡಿದ್ರು. ಆ ನಂತರದಲ್ಲಿ ಸ್ಟ್ಯಾಂಪ್ ಪೇಪರು ಮತ್ತು ರಿಜಿಸ್ಟ್ರೇಷನ್ ವ್ಯಾಲ್ಯೂನ ಹೆಚ್ಚಿಗೆ ಮಾಡಿದ್ರು. ಆ ನಂತರದಲ್ಲಿ ಎಣ್ಣೆ ಮೇಲೆ ಇರ್ತಕ್ಕಂಥ ಬೆಲೆಯನ್ನು ಹೆಚ್ಚಿಗೆ ಮಾಡಿದ್ರು. ಇವೆಲ್ಲ ಹೆಚ್ಚಿಗೆ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಅವರು ಕೊಟ್ಟಿರ್ತಕ್ಕಂಥ ಆಶ್ವಾಸನೆ ಏನು ಬಿಟ್ಟಿಗೆ ಭಾಗ್ಯಗಳನ್ನು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವೆಲ್ಲವನ್ನು ಕೂಡ ಅವರು ಬೆಲೆ ಏರಿಕೆಯನ್ನು ಮಾಡಿದರು. ಇದಲ್ಲದೆ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೀಸಲಾಗಿರ್ತಕ್ಕಂಥ ಸುಮಾರು 24,000 ಕೋಟಿ ರೂಪಾಯಿಗಳನ್ನು ಈ ಬಿಟ್ಟಿ ಭಾಗ್ಯಗಳಿಗೆ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಇತ್ತೀಚೆಗೆ ಮೊನ್ನೆ ಮಾಡಿರ್ತಕ್ಕಂಥ ಒಂದು ಕ್ರಮ ಏನಂತ ಹೇಳಿದ್ರೆ, ಡೀಸೆಲ್ ಬೆಲೆ ₹3.5 ಹೆಚ್ಚಿಗೆ ಮಾಡಿದ್ದಾರೆ 1 ಲೀಟ್ರಿಗೆ. ಪೆಟ್ರೋಲ್ ಬೆಲೆಯನ್ನು ₹3 1 ಲೀಟ್ರಿಗೆ ಹೆಚ್ಚಿಗೆ ಮಾಡಿದ್ದಾರೆ. ಇದೆಲ್ಲ ಏನು ತೋರಿಸ್ತದೆ ಅಂತ ಹೇಳಿದ್ರೆ, ಏನು ಬಿಟ್ಟಿ ಭಾಗ್ಯಗಳನ್ನು ಒಂದು ಕೈಯಲ್ಲಿ ಕೊಡ್ತಾ ಇದ್ರೆ, ಇನ್ನೊಂದು ಕಡೆ ಈ ಬೆಲೆಗಳನ್ನು ಹೆಚ್ಚಿಗೆ ಮಾಡಿ ಅವರನ್ನು ಅವ್ರ ಕಸ್ಕೊಳ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ.
ಇಂಥ ಸರ್ಕಾರ ನಮ್ಮಲ್ಲಿ ಇರಬೇಕಾ ಅಂತಕ್ಕಂಥದ್ದು ನಾವು ಇವತ್ತೆಲ್ಲರೂ ಕೂಡ ಪ್ರತಿಯೊಬ್ಬ ಸಾಮಾನ್ಯ ಕೂಡ ಪ್ರಶ್ನೆಯೆಲ್ಲ ಹಾಕ್ಕೊಳ್ಬೇಕು. ಇಷ್ಟು ದಿವಸ ನಾವು ನೋಡಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಈ ಕಾಂಗ್ರೆಸ್ ಸರ್ಕಾರದಿಂದ ಆಗಿಲ್ಲ. ಸುಮಾರು 2 ವರ್ಷ ಆಗ್ತಾ ಇದೆ ಸರ್ಕಾರ ಬಂದು, ಯಾವುದೇ ಒಂದು ಶಂಕುಸ್ಥಾಪನೆ ಆಗಲಿ, ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗಲಿ, ಒಂದು ಕುಡಿಯೋ ನೀರಿನ ಯೋಜನೆ ಆಗಲಿ, ಯಾವುದನ್ನು ಕೂಡ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರದಿಂದ ಆಗಿಲ್ಲ. ಕೇವಲ ಅವರು ಬಿಟ್ಟಿ ಭಾಗ್ಯದ ಒಂದು ಆಧಾರದ ಮೇಲೆ ನಾವು ಸರ್ಕಾರ ನಡೆಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸಂಬಳ ಕೊಡೋಕ್ಕೂ ಕೂಡ ಸರ್ಕಾರದಲ್ಲಿ ಹಣ ಇಲ್ಲದ ರೀತಿಯಲ್ಲಿ ಇವತ್ತು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಅವರು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಇಂಥ ಸರ್ಕಾರ ಇದ್ರೇನು ಇಲ್ಲದೇ ಇದ್ರೇನು ಜನಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಗಳನ್ನು ಮಾಡದೇ ಇರ್ತಕ್ಕಂಥ ಸರ್ಕಾರ ಇದ್ದರೆ ಒಂದು ಬಿಟ್ರೇನು. ಇಂಥ ಸರ್ಕಾರವನ್ನು ನಾವು ಕೂಡಲೇ ಬರ್ಖಾಸ್ತು ಮಾಡ್ತಕ್ಕಂಥದ್ದು ಭಾಳ ಅತಿ ಅವಶ್ಯಕವಾಗಿರ್ತಕ್ಕಂಥ ಕೆಲಸ. ಅದರಿಂದ ಜನರು ಮುಂದಿನ ದಿವಸಗಳಲ್ಲಿ ಸರ್ಕಾರದ ವಿರುದ್ಧ ದಂಗೆ ಎದ್ದು ಸರ್ಕಾರವನ್ನು ಕೆಳಗಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿವರೆಗೂ ಹೋಗೋದು ಬೇಡ. ತಾವಾಗೆ ಸರ್ಕಾರವನ್ನು ಬರ್ಖಾಸ್ತು ಮಾಡಿ ಮನೆಗೆ ಹೋಗಿ ಕೂತ್ಕೊಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ನವ್ರು ಮಾಡಬೇಕು. ಈ ಮೂಲಕ ನಾವು ಇವತ್ತು ಬೆಲೆ ಏರಿಕೆ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ಇಂಥ ಒಂದು ಬೆಲೆ ಏರಿಕೆಯನ್ನು ಜನಸಾಮಾನ್ಯರು ನೋಡಿಲ್ಲ. ತಾವೆಲ್ಲರೂ ನೋಡಿರ್ಬೋದು, ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯಗಳಲ್ಲಿ ಇದೆಯೋ ಅಲ್ಲೆಲ್ಲ ಕೂಡ ಇಂತಹ ಬೆಲೆ ಏರಿಕೆ 100 ರೂಪಾಯಿಗಿಂತ ಹೆಚ್ಚು ಪ್ರತಿ ಲೀಟ್ರಿಗೆ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಆದರೆ BJPಯಲ್ಲಿ ಆಡಳಿತ ಇರ್ತಕ್ಕಂಥ ರಾಜ್ಯಗಳಲ್ಲಿ 100 ರೂಪಾಯಿಗಿಂತ ಒಳಗೆ ಇರ್ತಕ್ಕಂಥದ್ದು ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಇದು ನಾವು ನೋಡಿದ್ರೆ ಏನು ತೋರಿಸ್ತಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಬರೀ ಲೂಟಿ ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಅದು. ಆದ್ದರಿಂದ ಈ ಕೂಡಲೇ ಈ ಬೆಲೆ ಏರಿಕೆಯನ್ನು ತಡೆ ಹಿಡಿಬೇಕು. ಮುಂದಿನ ದಿವಸಗಳಲ್ಲಿ ನಾವು ಇನ್ನೂ ಉಗ್ರ ಹೋರಾಟವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೇಳಿ ಕೈಗೊಂಡಿದ್ದೀವಿ. ಬೆಲೆ ಏರಿಕೆ ವಿರುದ್ಧ ಸಿದ್ದರಾಮಯ್ಯ ಸರ್ಕಾರ ಎಲ್ಲ ಬೆಲೆನೂ ಏರಿಸಿ ಇವತ್ತು ಬಿಟ್ಟಿ ಭಾಗ್ಯಗಳು ಕೊಡ್ತಾ ಇದ್ದಾರೆ. ಆ ಬಿಟ್ಟಿ ಭಾಗ್ಯದಿಂದ ನಮ್ಗೆ ಓಟ್ ಹಾಕಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಆದ್ದರಿಂದ ಇವೆಲ್ಲ ಬಿಟ್ಟು ದೇಶದಲ್ಲಿ ಡೆವಲಪ್ಮೆಂಟ್ ಅಭಿವೃದ್ಧಿ ಕಡೆ ಗಮನ ಹರಿಸಿದ್ರೆ ಭಾಳ ಒಳ್ಳೆಯದು. ಈ ಬಿಟ್ಟಿ ಭಾಗ್ಯಗಳಿಗೋಸ್ಕರ ಎಲ್ಲ ರೇಟನ್ನು ಹೇಳ್ದಂಗೆ 3.5 ಲಕ್ಷ ರೂಪಾಯಿ ಬೇಕು ಒಂದು TC ಹಾಕ್ಸ್ಬೇಕಾದ್ರೆ. ಮೊದಲು ರೈತರುಗಳು 30,000 ಕಟ್ಟಿದ್ರೆ ಒಂದು TC ಹಾಕೋರು, ಅದ್ರ ಮೇಲೆ ಮಾಡಿದ್ರು. ಸ್ಟಾಂಪ್ ಬೆಲೆ ಹೆಚ್ಚಿಗೆ ಮಾಡಿದರು. ಸಾಮಾನ್ಯ ಎಣ್ಣೆ ಬೆಲೆ ಅಂತೂ ಸಿಕ್ಕಾಪಟ್ಟೆ ಅವರು ಪ್ರತಿ ಇದರಲ್ಲೂ ಹೇಳ್ತಲೇ ಇರ್ತಾರೆ. ನಮ್ಮಲ್ಲಿ 50 ರೂಪಾಯಿ ಕಿತ್ಕೊಂಡು ನೀನು 25 ರೂಪಾಯಿ ಬಿಟ್ಟಿ ಭಾಗ್ಯ ಕೊಡೋದು ಬೇಡ ಅಂತ ಹೇಳ್ತಾರೆ. ಪ್ರತಿಯೊಂದು ಈ ಪೆಟ್ರೋಲು ಡೀಸೆಲ್ಲು 3.5 ರೂಪಾಯಿ. ಒಂದ್ಸರಿ ಕುಮಾರಸ್ವಾಮಿ CM ಆಗಿದ್ದು 1 ರೂಪಾಯಿ ಇರ್ತವತ್ತಿಗೆ ಏನು ಮಹಾ ದೊಡ್ಡದು ಅಂತ ಇದು ಮಾಡಿ ಕೊನೆಗೆ ಯಾವುದೋ ರೀತಿಯಲ್ಲಿ ಅವ್ರು 1 ರೂಪಾಯಿ ಕಡಿಮೆ ಮಾಡಿದರು. ಇವರು 3.5 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಸಾಮಾನ್ಯ ರೈತರು ಜನಗಳಿಗೆ ಭಾಳ ಹೊಡೆತ ಬೀಳ್ತಾ ಇದೆ. ಇದನ್ನು ಹಿಂದಕ್ಕೆ ತಗೊಂಡು ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಅಂತ ನಿಮ್ಮ ಈ ಮೂಲಕ ನಾವು ಕೇಳ್ಕೊಳ್ತೀವಿ. ಜೀವನ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಪ್ರತಿಭಟನೆನ ಹಮ್ಮಿಕೊಂಡಿದ್ದೀವಿ. ಡೀಸೆಲ್ ದರ ಹೆಚ್ಚಿಗೆ, ಪೆಟ್ರೋಲ್ ದರ ಹೆಚ್ಚಿಗೆ, ಎಣ್ಣೆ ದರ ಹೆಚ್ಚಿಗೆ, ಪ್ರತಿಯೊಂದು ಎಲ್ಲ ವಿಚಾರವಾಗೂ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಇವರು ಪುಕ್ಷಟೆ ಭಾಗದಿಂದ ಜನ ಎಲ್ಲರೂ ಬೇಸತ್ತೋಗಿದ್ದಾರೆ. ಆಲ್ರೆಡಿ ಸೆಂಟ್ರಲಲ್ಲಿ ನಮ್ಮ ಸರ್ಕಾರ ಬಂದಿದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಸರ್ಕಾರ ಬೀಳಿಸೋದು ಸತ್ಯ. ವಿದ್ಯೆ ಬೀಳ್ತಾ ಜನ ಬುದ್ಧಿ ಕಲಿಸ್ತಾರೆ ಅನ್ನೋದು ಈ ಒಂದು ಮುಖಾಂತರ, ಈ ಒಂದು ಹೋರಾಟದ ಮುಖಾಂತರ ತಿಳಿಸ್ತೀವಿ. ಧ್ವನಿ ನಿಮ್ಮದು, ಜಾಲ ನಮ್ಮದು. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ.